ಹಾಯ್ ನಮಸ್ತೆ, ಐಟೆಕ್ ಬಿಡುವ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವೋಟರ್ ಐ ಡಿ PVC ಕಾರ್ಡನ್ನು ಯಾವ ರೀತಿ ಪಡೆದುಕೊಳ್ಳಬಹುದೆಂದು ನೋಡೋಣ. ಮೊದಲನೇದಾಗಿ ನಾವು ವೋಟರ್ ಐ ಡಿ ವೆಬ್ ಪೇಜ್ಗೆ ಲಾಗಿನ್ ಆಗೋಣ. ವೋಟರ್ ಐ ಡಿ ವೆಬ್ ಪೇಜ್ ಲಾಗಿನ್ ಆಗುವ ವೆಬ್ಸೈಟ್ ಬಂದ್ಬಿಟ್ಟು voters.eci.gov.in. ಸೊ ಇದನ್ನು ಎಂಟರ್ ಮಾಡಿ ವೋಟರ್ ಐ ಡಿ ವೆಬ್ ಪೇಜ್ಗೆ ಲಾಗಿನ್ ಆಗೋಣ. ರೈಟ್ ಕಾರ್ನರ್ನಲ್ಲಿ ಸೈನ್ ಅಪ್ ಬಟನ್ ಇರುತ್ತೆ. ಸೈನ್ ಅಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಅಪ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಈ ವೆಬ್ ಪೇಜ್ನಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಕೊಟ್ಟು ರಿಜಿಸ್ಟರ್ ಆಗಬೇಕಾಗುತ್ತೆ. ಸೊ ಮೊಬೈಲ್ ನಂಬರ್ನ ಕೊಡಿ, ಆಮೇಲೆ ಮೇಲ್ ಐ ಡಿ ಆಪ್ಷನ್ ಆಗಿರುತ್ತೆ. ಮೇಲ್ ಐ ಡಿಗೆ ನೀವು ಕೊಡ್ಬೋದಾಗುತ್ತೆ. ಮೇಲ್ ಐ ಡಿ ಆಪ್ಷನ್ ಕೊಟ್ಬಿಟ್ಟು ಕ್ಯಾಪ್ಚರ್ನ ಎಂಟರ್ ಮಾಡಿಬಿಟ್ಟು ನೀವು ಸೈನ್ ಅಪ್ ಆಗಿ. ಆಲ್ರೆಡಿ ನಾನು ಲಾಗಿನ್ ಆಗೋದ್ರಿಂದ ಡೈರೆಕ್ಟಾಗಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಒನ್ಸ್ ಲಾಗಿನ್ ಆದಮೇಲೆ ನಂದು ರಿಜಿಸ್ಟರ್ ಮೊಬೈಲ್ ನಂಬರ್ ಆರ್ ಮೇಲ್ ಐ ಡಿ ಆರ್ ಎಪಿಕ್ ನಂಬರ್ನ ಕೊಟ್ಟು ನಾನು ಡೈರೆಕ್ಟಾಗಿ ಚೆಕ್ ಮಾಡ್ಬೋದು. ರಿಜಿಸ್ಟರ್ ಮೊಬೈಲ್ ನಂಬರ್ ನಾನು ಎಂಟರ್ ಮಾಡೋದ್ರಿಂದ ನಾನು ಮೊಬೈಲ್ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ನಂತರ ಕೆಳಗಡೆ ಕ್ಯಾಪ್ಚರ್ ಇದೆ. ಕ್ಯಾಪ್ಚರ್ನ ಎಂಟರ್ ಮಾಡಿ. ಕ್ಯಾಪ್ಚರ್ನ ಎಂಟರ್ ಮಾಡಿದ ನಂತರ ರಿಕ್ವೆಸ್ಟ್ ಒ ಟಿ ಪಿ ಇದೆ. ಆ ರಿಕ್ವೆಸ್ಟ್ ಒ ಟಿ ಪಿನ ಕ್ಲಿಕ್ ಮಾಡಿದ ಮೇಲೆ ನಮ್ಮದು ಏನು ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ ಅಥವಾ ರಿಜಿಸ್ಟರ್ ಮೊಬೈಲ್ ನಂಬರ್ ಆ ರಿಜಿಸ್ಟರ್ ಮೇಲ್ ಐ ಡಿ ಕೊಟ್ಟಿರ್ತೀವಿ, ಡೈರೆಕ್ಟಾಗಿ ಆ ನಂಬರ್ಗೆ ಅಥವಾ ಆ ಮೇಲ್ ಐ ಡಿಗೆ ಒ ಟಿ ಪಿ ಬರುತ್ತೆ. ಒ ಟಿ ಪಿ ಹಾಕಿದ್ಮೇಲೆ ವೆರಿಫೈಡ್ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಒಂದ್ಸಲ ವೆರಿಫೈ ಲಾಗಿನ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಈ ವೆಬ್ ಪೇಜ್ನಲ್ಲಿ ನಿಮಗೆ ಕೆಳಗಡೆ ಬರ್ತಿದ್ದಂಗೆ ಶಿಫ್ಟ್ ಆಫ್ ರೆಸಿಡೆನ್ಸಿ ಅಂತ ಒಂದು ಇದೆಯಲ್ಲ, ಅದ್ರ ಮೇಲೆ ಅದರಲ್ಲಿ ಕೆಳಗಡೆ ಫಿಲ್ ಫಾರ್ಮ್ 8ನ ಕ್ಲಿಕ್ ಮಾಡಿ. ಫಿಲ್ ಫಾರ್ಮ್ 8ನ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ನಿಮಗೆ ವೆಬ್ ಪೇಜ್ ಅಂದರೆ ಟಾಸ್ಕ್ ಬಾರ್ ಓಪನ್ ಆಗುತ್ತೆ. ವೆಬ್ ಪೇಜ್ ಓಪನ್ ಆಗುತ್ತೆ. ವೆಬ್ ಪೇಜಲ್ಲಿ ನೀವೇನು ಮಾಡುತ್ತೆ, ಅದಕ್ಕೆ ಹೇಳುತ್ತೆ ಅಪ್ಲಿಕೇಶನ್ ಫಾರ್ ಯಾರಿಗೆ, ಸೆಲ್ಫಾ ಆರ್ ಅದೆಲ್ಲ ಎಲೆಕ್ಟರ್ ಅಂತೇಳಿ, ನಿಮಗೇನ ಅಥವಾ ಬೇರೆಯವರಿಗೆ ಅಂತ ಕೇಳುತ್ತೆ. ಸೆಲ್ಫ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಅಂದರೆ ಸೆಲ್ಫ್ನ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಎಪಿಕ್ ನಂಬರ್ನ ಅದು ಡಿಸ್ಪ್ಲೇ ಮಾಡುತ್ತೆ. ಕರೆಕ್ಟಾಗಿ ಒಂದ್ಸಲ ಎಪಿಕ್ ನಂಬರ್ನ ನಿಮ್ಮದೇ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಆ ಎಪಿಕ್ ನಂಬರ್ ಕರೆಕ್ಟಾಗಿತ್ತು ಅಂದರೆ ಕೆಳಗಡೆ ಪಕ್ಕದಲ್ಲಿ ಸಬ್ಮಿಟ್ ಆಪ್ಷನ್ ಇದೆ. ಸಬ್ಮಿಟ್ ಆಪ್ಷನ್ನ ಕ್ಲಿಕ್ ಮಾಡಿ. ಸಬ್ಮಿಟ್ ಆಪ್ಷನ್ನ ಕ್ಲಿಕ್ ಮಾಡಿದ ಮೇಲೆ ಈ ಥರ ನಿಮ್ಮದು ಡೀಟೇಲ್ಸ್ ಶೋ ಆಗುತ್ತೆ. ಸೊ ಆ ಡೀಟೇಲ್ಸ್ ಕರೆಕ್ಟಾಗಿದೆ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ಓಕೆ ಕ್ಲಿಕ್ ಮಾಡಿ. ಓಕೆ ಕ್ಲಿಕ್ ಮಾಡಿದ ಮೇಲೆ ಅಪ್ಲಿಕೇಶನ್ ಫಾರ್ ಏನಕ್ಕೆ ಅಂದರೆ ಕರೆಕ್ಷನ್ ಮಾಡಿ ಕೊಡಬೇಕಾ ಅಥವಾ ಅಂದರೆ ಶಿಫ್ಟ್ ಆಗಿದ್ದೀರಾ ನೀವು ರೆಸಿಡೆನ್ಸಿ ಅಂತ ಎಲ್ಲ ಇನ್ಫಾರ್ಮೇಷನ್ ಕೇಳುತ್ತೆ. ಅದರಲ್ಲಿ ನೀವು ಮೂರನೇ ಆಪ್ಷನ್ನ ಇಶ್ಯೂ ಆಫ್ ರೀಪ್ಲೇಸ್ಮೆಂಟ್ ಎಪಿಕ್ ವಿತೌಟ್ ಕರೆಕ್ಷನ್ನ ನೀವು ಕ್ಲಿಕ್ ಮಾಡಿಕೊಂಡು ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಒನ್ಸ್ ನೀವು ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಕಂಪ್ಲೀಟ್ ಡೀಟೇಲ್ಸು ನಿಮ್ಗೆ ಇಲ್ಲಿ ವಿಸಿಬಿಲಿಟಿ ಆಗುತ್ತೆ. ಅಂದರೆ ಯಾವ ಸ್ಟೇಟಲ್ಲಿದ್ದೀರಾ, ಡಿಸ್ಟಿಕ್ ಹೇಳಿದ್ದೀರಾ, ನಿಮ್ಮದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ನಂಬರ್ಸ್ ಏನು ಎಂಥ ಫುಲ್ ಕಂಪ್ಲೀಟ್ ಡೀಟೇಲ್ಸು ಇಲ್ಲಿ ನಿಮಗೆ ವಿಸಿಬಲ್ ಇರುತ್ತೆ. ಸೊ ಅದ್ರ ಮೇಲೆ ಒಂದ್ಸಲ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿದ ಮೇಲೆ ಇನ್ನೊಂದು ಪೇಜಲ್ಲಿ ಬಿ ಆಪ್ಷನಲ್ಲಿ ಡೀಟೇಲ್ಸಲ್ಲಿ ನಿಮ್ಮ ನೇಮು, ಎಪಿಕ್ ನಂಬರ್ ಎಲ್ಲ ಮೆನ್ಷನ್ ಆಗಿರುತ್ತೆ. ಒಂದ್ಸಲ ಪ್ರಾಪರ್ ಮತ್ತೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ನಂತರ ನೆಕ್ಸ್ಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಿ. ನಿಮಗೆ ಸಿ ಟ್ಯಾಬಲ್ಲಿ ನೀವು ಚೆಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಅದ್ರ ಕೆಳಗಡೆ ಒಂದು ಅಪ್ಲಿಕೇಶನ್ ಫಾರ್ ಇಶ್ಯೂ ಆಫ್ ರೀಪ್ಲೇಸ್ಮೆಂಟ್ ಎಪಿಕ್ ವಿತೌಟ್ ಕರೆಕ್ಷನ್ ಅನ್ನೋ ಒಂದು ಫಾರ್ಮ್ ಇದೆ. ಅದರಲ್ಲಿ ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡಿ. ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅನ್ನೋದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಡಿಕ್ಲರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಅದರಲ್ಲಿ ಪ್ಲೇಸ್ ಕೇಳುತ್ತೆ. ಡೇಟು ನೀವು ಯಾವತ್ತು ಎಂಟರ್ ಮಾಡ್ತಿದ್ದೀರಾ ಆವತ್ತು ತೊಗೊಳುತ್ತೆ. ಪ್ಲೇಸ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಮ್ಯಾನುವಲಾಗಿ ಪ್ಲೇಸ್ನ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ಈ ಟ್ಯಾಬಲ್ಲಿ ಸಬ್ಮಿಷನ್ ಟ್ಯಾಬಲ್ಲಿ ಮತ್ತೆ ಕ್ಯಾಪ್ಚರ್ನ ಕೇಳುತ್ತೆ. ಆ ಕ್ಯಾಪ್ಚರ್ನ ಎಂಟರ್ ಮಾಡಿ. ಆ ಕ್ಯಾಪ್ಚರ್ನ ಎಂಟರ್ ಮಾಡಿಬಿಟ್ಟು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್, ಸೇವ್, ಕ್ಯಾನ್ಸಲ್ ಈ ಥರ 3 ಆಪ್ಷನ್ ಕೊಡುತ್ತೆ. ಆದರೆ 3 ಆಪ್ಷನಲ್ಲಿ ಫಸ್ಟ್ ಒನ್ನ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತಿದ್ದಂಗೆ ನೀವು ಈ ಪೇಜಲ್ಲಿ ಲಾಗಿನ್ ಪೇಜಲ್ಲಿ ಏನೇನು ನೋಡಿದ್ರಿ, ಎ ಇಂದ ಡಿ ತನಕ ಏನೆಲ್ಲ ಇತ್ತು ಅದೆಲ್ಲ ಕ್ಲೀನಾಗಿ ಮತ್ತೆ ಒಂದು ಫಾರ್ಮಲ್ಲಿ ಕ್ಲೀನಾಗಿ ನಿಮಗೆ ವಿಸಿಬಿಲಿಟಿ ಇರುತ್ತೆ. ಒಂದ್ಸಲ ಮತ್ತೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಾವು ಏನಕ್ಕೆ ಕೊಟ್ಟಿದ್ದೀವಿ ಅಂತೇಳಿ. ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತೇಳಿ. ಎಲ್ಲ ಕರೆಕ್ಟ್ ಆಗಿತ್ತು ಅಂದರೆ ಕೆಳಗಡೆ ಸಬ್ಮಿಟ್ ಆಪ್ಷನ್ನ ಕ್ಲಿಕ್ ಮಾಡಿ. ಸಬ್ಮಿಟ್ ಆಪ್ಷನ್ ಕ್ಲಿಕ್ ಮಾಡಿದಂಗೆ ಈ ಥರ ಒಂದು ಪಾಪಪ್ ಬರುತ್ತೆ ನಿಮಗೆ. ಅದರಲ್ಲಿ ಆರ್ ಯು ಶ್ಯೂರ್ ಅಂತ ಕೇಳುತ್ತೆ. ಎಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಕ್ಲಿಕ್ ಮಾಡಿದಂಗೆ ಡೈರೆಕ್ಟಾಗಿ ನಿಮಗೆ ಅದು ಸಬ್ಮಿಟ್ ಆಗುತ್ತೆ. ಆವಾಗ ಅದೊಂದು ರೆಫರೆನ್ಸ್ ನಂಬರ್ನ ಕೊಡುತ್ತೆ ನಿಮಗೆ. ಆ ರೆಫರೆನ್ಸ್ ನಂಬರ್ನ ನೀವು ಸೇವ್ ಮಾಡ್ಕೊಳ್ಳಿ. ಅದು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿದ ನಂತರ ಇದೇ ಪೇಜ್ನಲ್ಲಿ ನಿಮಗೆ ಡೈರೆಕ್ಟಾಗಿ ಟ್ರ್ಯಾಕ್ ಕೂಡ ಮಾಡ್ಬೋದು. ಟ್ರ್ಯಾಕ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಇಲ್ಲೊಂದು ಆಪ್ಷನ್ ಇದೆ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತೇಳಿ. ಆ ಅಕ್ನಾಲಜ್ಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ.
ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಮಾಡಿಕೊಂಡು ಈ ರೆಫರೆನ್ಸ್ ನಂಬರ್ ಕಾಪಿ ಮಾಡಿಕೊಂಡು ಇದೇ ಪೇಜ್ನಲ್ಲಿ ನೀವು ಎಪಿಕ್ ಪೇಜ್ನಲ್ಲಿ ನೀವು ಹೋಗ್ಬಿಟ್ರೆ ಎಪಿಕ್ ಪೇಜ್ನಲ್ಲಿ ಹೋಗ್ಬಿಟ್ಟು ನೀವು ಬೇಕಾದರೆ ಟ್ರ್ಯಾಕ್ ಕೂಡ ಮಾಡ್ಬೋದು. ಸೊ ಇದೇ ಲಾಗಿನ್ ಪೇಜಲ್ಲಿ ನೀವು ರೈಟ್ ಕಾರ್ನರಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ. ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ನ ಕ್ಲಿಕ್ ಮಾಡಿ ಅದರಲ್ಲಿ ಈ ಪೇಜಲ್ಲಿ ನಿಮ್ದ ರೆಫರೆನ್ಸ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡ್ದಂಗೆ ಸಬ್ಮಿಟ್ ಮಾಡಿದ್ರೆ ನಿಮ್ಮ ವೋಟರ್ ಐ ಡಿ ಕಾರ್ಡ್ ಎಲ್ಲಿದಂತೇಳಿ ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ವೋಟರ್ ಐ ಡಿ PVC ಕಾರ್ಡನ್ನು ಯಾವ ರೀತಿ ಪಡೆದುಕೊಳ್ಳಬಹುದೆಂದು. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಐಟೆಕ್ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಂಟಿನ್ಯೂಸ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.